ಮಾಡಿದ ತಪ್ಪನ್ನ ಮುಚ್ಚಿಟ್ಟರೂ ಅದಕ್ಕಾಗಿ ಪ್ರತಿಯೊಬ್ಬರೂ ಬೆಲೆ ತೆರಬೇಕು ಎಂದು ನಮ್ಮ ಹಿರಿಯರು ಹೇಳ್ತಾರೆ. ಈ ಮಾತು ಈಗ ನಿಜವಾಗಿದೆ. ಇಲ್ಲೊಬ್ಬ ಕಳ್ಳನಿಗೆ 24 ವರ್ಷಗಳ ಹಿಂದೆ ಮಾಡಿದ ತಪ್ಪಿಗೆ ಈಗ ಶಿಕ್ಷೆ ವಿಧಿಸಲಾಗಿದೆಯಂತೆ. 24 ವರ್ಷಗಳ ಹಿಂದೆ ಕಳ್ಳತನ ಮಾಡಿದ ವ್ಯಕ್ತಿಯನ್ನ ಇತ್ತೀಚೆಗೆ ಚೆನ್ನೈ ಪೊಲೀಸರು ಬಂಧಿಸಿದ್ದಾರೆ. ಚೆನ್ನೈನಲ್ಲಿ 20 ವರ್ಷದವನಾಗಿದ್ದಾಗ ಗಣೇಶನ್ ಎಂಬ ವ್ಯಕ್ತಿ ಹಣ್ಣು ವ್ಯಾಪಾರಿಯ ಬಳಿ ಹಣವನ್ನ ಕದಿಯಲು ಪ್ಲಾನ್ ಮಾಡಿದ. ಅದರಂತೆ ಆತ ಅಣ್ಣಾನಗರದ ಹಣ್ಣಿನ ವ್ಯಾಪಾರಿ ಕಣ್ಣನ್ ರವರ ಬಳಿಗೆ ಹೋಗಿದ್ನಂತೆ. ಅವನು ಕೈಯಲ್ಲಿ ಚಾಕುವನ್ನ ಹಿಡಿದು ಆತನ ಬಳಿಯಿರುವ ಹಣವನ್ನ ನೀಡುವಂತೆ ಕೇಳಿದ್ದಾನೆ. ಅವನು ಕಣ್ಣನ್ ಹೆದರಿಕೊಂಡು ಗಣೇಶನಿಗೆ 100 ರೂಪಾಯಿಯನ್ನ ನೀಡಿದ್ರಂತೆ. ಕಳ್ಳತನವಾದ ಕೂಡಲೇ ಕಣ್ಣನ್ ತಿರುಮಂಗಲಂ ಪೊಲೀಸ್ ಠಾಣೆಗೆ ತೆರಳಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನ ಗಣೇಶನ್ ತನ್ನನ್ನ ಬೆದರಿಸಿ 100 ರೂಪಾಯಿಗಳನ್ನ ಕಸಿದುಕೊಂಡಿದ್ದಾನೆ ಎಂದು ಅವರು ಹೇಳಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದ ಆರೋಪಿಯನ್ನ ಸ್ವಲ್ಪ ಸಮಯದ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು. ಆದರೆ ಅದಾದ ನಂತರ ಆತನ ನ್ಯಾಯಾಲಯದ ವಿಚಾರಣೆಗಳಿಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಅದರ ನಂತರವೂ ನ್ಯಾಯಾಲಯವು ಗಣೇಶನ್ ರವರಿಗೆ ವಿಚಾರಣೆಗೆ ಹಲವು ಬಾರಿ ಸಮನ್ಸ್ ನೀಡಿತ್ತು. ಅವನು ಹೋಗಲೇ ಇಲ್ಲ. ಆತ ಹಲವಾರು ಬಾರಿ ವಿಚಾರಣೆಗೆ ಗೈರಾಗಿದ್ದರಿಂದ ನ್ಯಾಯಾಲಯವು ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನು ಹೊರಡಿಸಿತ್ತು. ಈ ಪ್ರಕರಣವು 24 ವರ್ಷಗಳಿಗಿಂತ ಹೆಚ್ಚು ಕಾಲ ಬಾಕಿ ಇರೋದ್ರಿಂದ ಆರೋಪಿಗಳನ್ನ ತಕ್ಷಣ ಬಂಧಿಸುವಂತೆ ಪೊಲೀಸರಿಗೆ ತಿಳಿಸಲಾಯಿತು. ಅಣ್ಣಾನಗರ ಡಿಸಿಪಿ ಸ್ನೇಹಪ್ರಿಯರವರ ಸೂಚನೆಯ ಮೇರೆಗೆ ತಿರುಮಂಗಲಂ ಪೊಲೀಸರು ಮಂಗಳವಾರ 44 ವರ್ಷದ ಗಣೇಶನ್ ರವರನ್ನ ಬಂಧಿಸಿದ್ದಾರೆ. ಇನ್ನು ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಬಳಿ ಆತ ಪತ್ತೆಯಾಗಿದ್ದು ಕೂಡಲೇ ಆತನನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. 20ನೇ ವಯಸ್ಸಿನಲ್ಲಿ ನಡೆದ ಘಟನೆ ಅಂದ್ರೆ 20ನೇ ವಯಸ್ಸಿನಲ್ಲಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನ 44 ವರ್ಷಗಳ ನಂತರ ಈಗ ಬಂಧಿಸಲಾಗಿದೆ. ಆತ ಕೇವಲ 100 ರೂಪಾಯಿಗಳನ್ನ ಕಳವು ಮಾಡಲಾಗಿದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಈಗ ವೈರಲ್ ಆಗ್ತಾ ಇದೆ. ತಪ್ಪು ಮಾಡಿದವರನ್ನ ನ್ಯಾಯಾಲಯ ಎಂದಿಗೂ ಬಿಡೋದಿಲ್ಲ ಎಂದು ಅನೇಕರು ಪ್ರತಿಕ್ರಿಯಿಸಿದ್ದಾರೆ. ಬಹಳಷ್ಟು ಕಮೆಂಟ್ಸ್ಗಳು ಈ ವಿಡಿಯೋಗೆ ಈಗ ಬರ್ತಾ ಇದೆ.